ಸುಮಾರು 800 ವರ್ಷಗಳ ಹಿಂದೆ ಭಗವತಿ ಅಂತ ಹೇಳುವಂತ ಒಂದು ಸ್ಥಳ ಇದೆ. ಸುಮಾರು ಇಲ್ಲಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿ ಜನವಸತಿ ಎಲ್ಲ ಇಲ್ಲವಾದ ನಂತರ ಈ ಪ್ರದೇಶಕ್ಕೆ ಅಂದ್ರೆ ಈ ಒಂದು ಸ್ಥಾನಕ್ಕೆ ಸುಮಾರು 800 ವರ್ಷಗಳ ಹಿಂದೆ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೆಯೇ ತಾಯಿ ಭಗವತಿ ಪದ್ಮಾವತಿ ಅಮ್ಮ ಸ್ಥಾನ ಇಲ್ಲಿಗೆ ಬಂದ ನಂತರ ಅದರ ಜೊತೆಗೆ ಬಂಟನಾಗಿರ್ತಕ್ಕಂಥ ಭಗವತಿ ಕಲ್ಕುಡ ದೈವ ಭಗವತಿ ಕಲ್ಕುಡ ಅಂತ ಹೇಳಿದ್ರೆ ದೇವಿ ಭಗವತಿ ಪದ್ಮಾವತಿಯ ಆಜ್ಞೆಯನ್ನ ಪರಿಪಾಲನೆ ಮಾಡುವಂತಹ ದೈವ. ಅಂದ್ರೆ ದೇವಿ ಮಾತನಾಡೋದಿಲ್ಲ, ಅವರ ಅಪ್ಪಣೆ ಹೂ ಪ್ರಸಾದ ಅಪ್ಪಣೆ ಮುಖಾಂತರ ಆದೇಶವನ್ನು ಮಾಡ್ತಾರೆ. ಅದನ್ನ ದೈವ ನಾವು ನೇಮದಲ್ಲಿ ಅದನ್ನು ಆವಾಹನ ಮಾಡ್ತೇವೆ. ಆಮೇಲೆ ಇದನ್ನ ಪಾತ್ರೆಯ ಮೇಲೆ ದೈವವನ್ನು ಕರಿತೇವೆ. ಆ ಸಂದರ್ಭದಲ್ಲಿ ದೇವಿ ಏನು ಆದೇಶ ಮಾಡ್ತಾರೆ ದೈವ ನುಡಿಯ ಆ ಪ್ರಕಾರ ಅದನ್ನು ಸಮಿತಿಯವರು ಇರ್ಬೋದು, ಮನೆತನದವರು ಅದನ್ನು ಮುನ್ನಡೆಸಿಕೊಂಡು ಬರುವಂಥದ್ದು. ಹಾಗೆ ಯಾವುದೇ ಭಕ್ತಾದಿಗಳು ಕಷ್ಟ ಅಂತ ಬಂದಾಗ ಹೇಳಿಕೊಂಡು ಬಂದಾಗ ಅವರ ಕಷ್ಟಗಳನ್ನು ದೇವಿ ಆಜ್ಞೆ ಪ್ರಕಾರಗಳನ್ನು ಪರಿಹರಿಸಿಕೊಂಡು ಬಂದ ಮೂಲ ದೈವ ಇಲ್ಲಿ ಸ್ಥಾನ ದೇವಿಯ ಮುಂಭಾಗದಲ್ಲಿ ಸ್ಥಾನವನ್ನು ಪಡ್ಕೊಂಡು ಈ ಭಗವತಿ ದೈವ ಹಾಗೆಯೇ ರಾಜದೈವದ ಜೊತೆಗಿಯೂ ಸಹ ಸ್ಥಾನವನ್ನು ಪಡ್ಕೊಂಡು ರಾಜದೈವದ ಜೊತೆ ರಾಜದೈವದ ಬಗ್ಗೆ ಅದು ಸಹ ಹಾಗೇನೆ ತುಂಬಾ ಅನಾದಿ ಕಾಲದ ದೈವ. ಸುಮಾರು ಅಂದ್ರೆ 1000 ವರ್ಷದ ಹಿಂದೆ ಇರಬಹುದು. ನಾವು ಯಾವುದೇ ಬಹಳ ಪರಂಪರೆ ಮೇಲೆ ಮೂಲ ಸ್ಥಾನ ಧರ್ಮರಸು ವಿಷ್ಣು ದೇವತೆ ಅಂತ ಒಂದು ಪ್ರಧಾನ ದೈವ, ಅದೇ ಅರಸು ದೈವ ಅಂತ ಹೇಳ್ತಾರೆ. ರಾಜನ್ ದೈವ ಅಂತ ಹೇಳಿದ್ರೆ ಅಧಿಕಾರದ ದೈವ, ಅಧಿಕಾರದ ದೈವ ರಾಜನ್. ಹಾಗೆ ಅದ್ರ ಜೊತೆ ತುಕ್ಕಿನಂತಾಯ ಅಂತ ಹೇಳುವ ದೈವ, ತುಕ್ಕಿನಂತಾಯ ಅಂತ ಹೇಳುವಂತ ದೈವ ಇದೆ. ನಂತರದಲ್ಲಿ ಭಗವತಿ ಕಲ್ಕುಡ, ಹಾಗೆಯೇ ಪರಿವಾರ ದೈವಗಳಾದಂಥ ಕಲ್ಲುಟ್ಟಿ ಕಲ್ಕುಡ ಅಂತ ಹೇಳುವಂತ ಜೋಡಿ ಕಪ್ಪಿನ ದೈವ, ಒಂಟಿ ಪಂಜರ, ಹಾಗೆಯೇ ಲಕ್ಕಿಭೂತ ಬೆಳ್ಳಕ್ಕಿ ಸೌಂಡಿ ಅಂತ ಹೇಳುವಂತ ದೈವಗಳು ಇದ್ದಾವೆ. ಇಷ್ಟು ದೈವಗಳು ಮೂಲ ಸ್ಥಾನದಲ್ಲಿದೆ. ಪ್ರಧಾನವಾಗಿ ಈ ದೇವಿಯ ಮುಂಭಾಗದಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ನಿಧನ ಹೊಂದಿದೆ. ನಾವು ಕಾಲವಾದ ಅಂತ ಹೇಳ್ತೀವಿ. ಕಾಲವಾದ ನಂತರ ನೂತನ ಪಾತ್ರೆಯ ಆಯ್ಕೆಯ ಸಂದರ್ಭ ಇದೆ. ಆ ನೂತನ ಪಾತ್ರೆ ಅಂದರೆ ಅವರು 10 ಜನರ ಸಮಸ್ತರ ಗೋಚರಕ್ಕೆ ಬಂದಾಗ ನಾವು ಅದನ್ನು ಮಾಯವನ್ನು ಪರೀಕ್ಷೆ ಮಾಡುವಂಥದ್ದು ಇರ್ತದೆ. ಅದನ್ನು ನಾವು ರಾಜನ್ ದೈವದ ಹತ್ತಿರ ಕೋಲ ಸಂದರ್ಭದಲ್ಲಿ ನೇಮ ಸಂದರ್ಭದಲ್ಲಿ ದೈವದ ಹತ್ರ ಕೇಳ್ತೀವಿ. ಈ ಥರ ಒಂದು ಅವರ ಆಕರ್ಷಣೆ ಆಗ್ತಿದೆ, ಅದು ಏನು ಶಕ್ತಿ ಅಂತ ಕೇಳಿ ವಿಚಾರ ಮಾಡಿದಾಗ ಅವರು ಇದು ಭಗವತಿ ಕಲ್ಕುಡ ದೈವದ ಪಾತ್ರೆ ಅಂತ ತಿಳಿಸ್ತದೆ ದೈವ. ಆ ನಂತರದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕಲ್ಲ, ಅದಕ್ಕೆ ತುಂಬ ಕ್ರಮಗಳಿದೆ. ನಾವು ಸಂಸ್ಥೆ 3-4 ಗ್ರಾಮಸ್ಥರೆಲ್ಲ ಸೇರಿ ಅದರ ಬಗ್ಗೆ ಚರ್ಚೆ ಮಾಡಿ ಆ ಕುಟುಂಬದವ್ರ ಜೊತೆ ಚರ್ಚಿಸ್ತೀವಿ. ಆ ನಂತರ ಚರ್ಚೆ ಮಾಡಿ ಅಲ್ಲಿ ಏನಾದರೂ ಅವರ ಮನೆಯಲ್ಲಿ ಪ್ರಶ್ನೆ ಚಿಂತನೆ ಮಾಡಿ ಏನಾದರೂ ದೋಷ ದುರಿತಗಳಿದ್ದಲ್ಲಿ ಅದನ್ನು ತೀರ್ಮಾನ ಪರಿಹರಿಸಿ ಆ ನಂತರದಲ್ಲಿ ನಾವು ಅದನ್ನು ಸ್ವೀಕಾರ ಕಾರ್ಯಕ್ರಮ ಇವತ್ತಿಗೆ ದಿನ ಇಟ್ಟು ನಾವು ಈಗ ದರ್ಶನ ಪಾತ್ರೆ ಸ್ವೀಕಾರ ಮಾಡಬೇಕಾದ್ರೆ ಒಂದು ನೇಮೋತ್ಸವ ಅಂತ 16 ಕಟ್ಲೆಯಲ್ಲಿ ಆಗುವಂಥದ್ದು. ಅದನ್ನು ನೇಮೋತ್ಸವ ಮಾಡಿ ನಂತರದಲ್ಲಿ ನಾವು ಆ ಭಂಡಾರವನ್ನು ಇಲ್ಲಿ ಮೇಲೆ ಬಸದಿ ಮುಂಭಾಗಕ್ಕೆ ತಗೊಂಡು ಬಂದು ಇಲ್ಲಿ ನಾವು ಆ ದೇವಿಗೆ ಮಹಾಮಂಗಳಾರತಿಯಾಗಿ 10 ಜನ ನಿಂತು ಪ್ರಾರ್ಥನೆ ಮಾಡಿ ನಂತರ ನಾವು ಆ ದೈವವನ್ನು ಸ್ವೀಕಾರ ಮಾಡಿದ್ದೀವಿ. ಒಂದು ವಿಶೇಷತೆ ಏನಂತ ಹೇಳಿದ್ರೆ ಬೇರೆ ಎಲ್ಲ ದೈವಗಳಿಗೆ ಭಗವತಿ ಕಲ್ಕುಡ ವಿಶೇಷ ದೈವ ಏನಂತ ಹೇಳಿದ್ರೆ ಅದು ನನ್ನ ಪಾತ್ರಿ ಒಬ್ಬನಿಗೆ ಅದು ಆಕರ್ಷಣೆ ಆದರೆ ಅವನ ಜೀವಮಾನ ತನಕ ಅದು ಅವನಲ್ಲಿ ಅಂದರೆ ನಾವು ಕರೆದಾಗ ಅವನ ಮೇಲೇ ಬರುವಂಥದ್ದು, ಬೇರೆ ಯಾರ ಮೇಲೆ ಬರುವಂಥದ್ದಲ್ಲ. ಅವ್ರ ಕಾಲ ಆದ ನಂತರ ಒಂದು 3 ತಿಂಗಳು 6 ತಿಂಗಳು ಒಳಗಡೆ ಹೊಸ ಪಾತ್ರೆಯನ್ನು ಆಯ್ಕೆ ಮಾಡಿಕೊಳ್ತೀವಿ. ಇದು ಒಂದು ವಿಶೇಷತೆ ಭಗವತಿ ಕಲ್ಕುಡನಿಗೆ ಮಾತ್ರ ಇರುವಂಥದ್ದು. ಮತ್ತು ಅದು ಬೇರೆ ದೈವಗಳಿಗೆ ಏನಾದ್ರು ಪಾತ್ರೆ ಕಾಲ ಆದರೆ ಕೆಲವು ವರ್ಷಗಳು ಕಳೀತದೆ, ಅದು ಹೇಳಲಿಕ್ಕಾಗೋದಿಲ್ಲ. ಹಾಗೆ ಇದು 3 ತಿಂಗಳಲ್ಲಿ ಒಂದು 3 ತಿಂಗಳು 6 ತಿಂಗಳು ತನ್ನ ಪಾತ್ರೆಯನ್ನು ಹುಡುಕ್ತದೆ. ಆ ಇತಿಹಾಸದಿಂದ ನಾವು ಬಂದಿದ್ದೀವಿ. ಹೌದು, ಒಂದು ಅದ್ಭುತ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
Nule Tama. Alamada Plasam something of the Vargatan, Raja Brahman, Swami Nadu, Nule Tama. ಗಿರಿ ನಮ್ಮ 50-70 ಬೇಕಣ್ಣ.
ನೋಡು ಇತ್ತಿನ ದೈವ ಭಗವತಿ ಕಲ್ಪುಡಗು ತುಂಬು ಇತ್ತಿನ ಮದ್ಮೆಯೇ ಕಾಲವಾದ ಪೋಯಿ ಒಕ್ಕ ವಸುತಂಜಿ ಮದ್ಮೆಯೇ 10 ಜನತೆ ಎದುರು ಗೋಚರ ಆಯ್ಬಕ ನಮ್ಮ ರಾಜ್ಯ ಪುಣ್ಯದ ಹೊತ್ತು ದೈವ ಈ ಪೊತ್ತಾನಗ ನಮ್ಮ ದೈವರಾಜ ಭಗವತಿ ಕಲ್ಪನನ್ನು ಕಟ್ಟಿ ಬೈಲುಕುಡು 14 ಕಲಿಟ್ಟು ಮುಂದುಮಲ್ ತಂದು ಅವು ಆಯ್ಬಕ್ಕ ಅಣಿಕಟ್ಟದ ನುಡಿದೆ ತಂದು ಅಂಚನೆ ಭಗವತಿ ಪದ್ಮಾವತಿ ದೇವಿಗೆ ಪೂಜೆ ಕರ್ತದು ಆಯ್ದ ಬಕ್ಕ 10 ಜನ ಗ್ರಾಮದ 10 ಜನ ಉಂಟದು ದೈವರಾಜ ಭಗವತಿ ಕಲ್ಪನನ್ನು ಮದ್ಮೆಯನ್ನು ಮಿತ್ತ ಪಾತ್ರಿಯಾದ ನಮ್ಮ ದೆತ್ತನ್ನ ಕೊರ್ತು ದೈವ ನಮ್ಮ ಮಲ್ತನ ಈ ಕಾರ್ಯೋಡು ದಾದಾಂಡ್ಲ ಕುಂದು ಕೊರತೆ ಲೋಪ ದೋಷ ದೋಷ ಇತ್ತನಂದಾಂಡ ಮಾಯ ಈ ಪರಿಹಾರ ಮಲ್ತದು ವಿಷ ಇತ್ತನಂದಾಂಡ ಕಡಪ ರಾಜ್ಯಕ್ಕೆ ಪಾಡ್ದು ಅಮೃತನು ಈ ಮಲ್ಲೇಶ್ವರಗಳ ಸಂಸ್ಥೆ ಮೂಜಿನಾಡ ಗ್ರಾಮಗಳ ಅಂಚನೆ ನಿನ್ನ ನಂಬಿ ಸಂಸಾರಗಳ ಕೂಡುಪಾಡುವ ಒಂದು ನಮ್ಮ ಗ್ರಾಮ ಸೇರಿದು ಎತ್ತಂಚಿನ ಈ ತೀರ್ಮಾನಗ ಮಾಯಿ ಬೇರಿಗೆ ಬೆಂಬಲಾದ ಅಂತದ್ದು ಈ ಕಾರ್ಯವನ್ನು ಉತ್ತರೋತ್ತರ ಈ ಕಾರ್ಯವನ್ನು ಜಯಮಲ್ತ ಕೊರದು ಉತ್ತರೋತ್ತರ ಅಭಿವೃದ್ಧಿ ಮಲ್ತದ್ದು ಈ ದೇವಿ ಭಗವತಿ ಪದ್ಮಾವತಿನ ದೇವಸ್ಥಾನದ ಜೀರ್ಣೋದ್ಧಾರ ಆಯ್ನಾಥ ಬೇಗ ಅದು ಮೂಜಿನಾಡು ಗ್ರಾಮದ ಬೆಳಗೋಡು ಅಂಚನೆ ಆ ಸ್ವಾಮಿನ ಅಪ್ಪಣೆಡು ರಾಜ್ಯ ಪುಣ್ಯಾಲ ದೈವನ ಒಂಜಿ ನುರಿತ ಪ್ರಕಾರ ಆ ಒಂಜಿ ಹೊಸತಂಜಿ ಆಪ್ನಂಚಿನ ಮದ್ಮೈನ ಸತ್ಯದ ಮದ್ಮೈನ ಬಾಯ್ದು ಶುಭ ನುಡಿ ಸತ್ಯ ಧರ್ಮದ ಶುಭ ನುಡಿ ನನ್ನ ಮೇಲ್ದ ಕಾಲವು ಬರೋಡು ಕಂಡದು ನಮ್ಮ ಸಂಸ್ಥೆ ಮೂಜಿನಾಡ ಗ್ರಾಮ ಅಂತದ್ದು ಭಕ್ತಿದು ಪ್ರಾರ್ಥನೆ ದೈವ
ಬಾವಾ ಹೋಯ್ ಒಳಗೆ ಬೆಂಕಿ ನಾವನು ಅಂತ ವಿಷಯ ಗೊತ್ತುಂಟು ಅಂಡ ಮನುಷ್ಯ ಬಂದು ಒಂದು ಕರ್ತವ್ಯ ಅಂತ ಆ ಕರ್ತವ್ಯ ಕೊರ್ಪರತ್ತೆ 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 ಇದರಂತರ ಗ್ರಾಮದಲ್ಲ ಒಪ್ಪಿಗೆ ಪಡೆತಂದು ಸಂಸಾರದಲ್ಲ ಒಪ್ಪಿಗೆ ಪಡೆತಂದು ಈಗ ಮುಟ್ಟಲ ಸಂಸಾರದ ಇನಿವರೆ ಮುಟ್ಟ ಸಂಸಾರದ ಮಾನ್ಯನಲ್ಲ ನನಗೂ ಬಂತ ತೀರ್ಮಾನ ದೈವದ ಮಾನಿ ಬಂತ ತೀರ್ಮಾನ ಮತ್ತೆ ತರ ಮಂದಗತ್ತಲೆ ಆವಲ ನಿಗಲ ಗ್ರಾಮ ಒಪ್ಪಿತೊಲ್ಲೆ ಅಮೂರ್ತಗಲ್ಗೆಡೆ ಸರ್ವಭರಿತ ಮಲ್ಪವಲ್ಲೆ ಮಾಯಾ ಪಂಪ ತೀರ್ಮಾನ ಗಜಪುಷ್ಪದ ಮಾಲೆ ಪಾಡೊಮ್ಮೆ ಎನ್ನ ಆಯುಧನು ಸ್ವಾಮಿನ ನೆಟ್ಟು ಕೊನದು ದೀತ್ಕೊಳ್ಳಿ ಮಾನಿನೇ ಪಂಪ ತೀರ್ಮಾನ ಮುಲ್ತುರ್ದೆ ಎನ್ನ ಅಂಗನ ಜತ್ತದೆ ಮೂಲ ಸ್ಥಾನಕ್ಕೆ ನೆತ್ತೊಂದುಬೋದು ಹಿರ ಎನ್ನ ಅಂಗನకు ಪುಗ್ಗಟ್ಟು ತುಂಬು ಅಲ್ಪನತು ಬತ್ತು ಸ್ವಾಮಿ ನಡೆಕ ಪುಗ್ಗಾಲಿ ತಾಯಿತನ ಬಂದ ಕಲ್ತಿಲ್ಲ ಸ್ವಾಮಿ ನಡೆಟ್ಟು ಮುಕ್ಕಂದಿನ ಕಟ್ಟೆಡು ದಾನೆ ಅವರೊಂದ ಅವೇನು ಮಲ್ತದೆ ಸ್ವಾಮಿ ನಡೆಟ್ಟು ಭಕ್ತಿಯರು ಪ್ರಾರ್ಥನೆ ಮಲ್ತದೆ ಅಲ್ಪ ದರ್ಶನ ಬರ್ಕೊಳ್ಳಿ ಆಯುಧನು ಬರಲಿ ಪ್ರಥಮರು ಜೀತಿಗೆ ಅವತಾರ ಮಾಡ್ಕೊಡಿ 5 ಆಯುಧ ಕೊಡ್ದು ಸ್ವಾಮಿ ನಡೆಯದೇ ಬಂದ ತೀರ್ಮಾನ ಸ್ವಾಮಿಗೆ ಭೇಟಿ ಮಲ್ತೊಂದು ಗ್ರಾಮ 11 ಎನ್ನ ಸ್ನಾನ ಮಾನಕ್ಕೆ ಬರ್ತದೆ 3-4 ಹೊತ್ತದ ಮದಿಪು ಬಾರ್ದು 5 ಬೊಕ್ಕ ದೈವದ ಕಟ್ಟಡಿಯಾನ ಪ್ರಸಾದ ಕೊಡೋಣ ಅವತ್ತೇ ದೇವರಂದ್ರೆ ಆವಡೆ ಬ್ರಾಹ್ಮಣಿಗಳು ಮದಿಪೊಲ್ಲೆ ಸುಳ್ಳೆಟ್ಟೆ ಗಿರ್ತಲ್ಲೆ ಸರ್ವರ್ತಿ ಮಲ್ಪವಲ್ಲೆ ಜೀತಿಗೆ ಬರ್ತಲ್ಲಿ ಸರ್ವರ್ತಿ ಮಲ್ಪವಲ್ಲೆ ಅಮೂರ್ತಗಲ್ಗೆಡೆ ಎನ್ನ ಮಾನಿನ ಮಾಯವತ್ತೊಂದ ಮಾನಿನ ಮಾಯವತ್ತೊಂದ
ಎಲ್ಲರೂ ಇದಕ್ಕೆ ಆಶೀರ್ವಾದ ಮಾಡಿ ಹಾಗೆ ಕಾಣಿಕೆ ಹಾಕಿ ಎಲ್ಲ ಎಲ್ಲ ಇಲ್ಲ ಹಾಗೆ ಹಾಗೆ ಎಲ್ಲ ಬನ್ನಿ ಬನ್ನಿ ನಿಧಾನವಾಗಿ ನಿಧಾನ
ಅದು ತುಂಬಲ್ಲ ಹಾಕಿ ಹಾಕಿ ಬನ್ನಿ ಮುಂದೆ ಹೋಗಿ ಎಲ್ಲರೂ ಕಾಣಿಕೆ ಹಾಕಿ ಬಿಡಿ ಅಲ್ಲ ಇದಕ್ಕೆ ಬೇಡ ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಕಾಣಿಕೆ ಹಾಕಬೇಕು ಅದನ್ನ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅದು ಅವರಿಗೆ ಪಾತ್ರೆ ಕೊಡ್ಲಿಕ್ಕೆ ಎಲ್ಲ ಗುಂಪುದ ಮಾತ್ರ ನೆನಪಾಗಬೇಕು ನಂಗೆ ಲೇಟ್ ಭಾರಿ ಖುಷಿ ಭಾಳ ಜೋರು ಉಂಟು ಯಾರು ಮೊಬೈಲಲ್ಲಿ ಅಡ್ಡ ಓ ಮೊಬೈಲ್ ತೆಗೀರಿ ಟಿ ವಿ ಆಗಿಟ್ಟಿದೆ ಮೊಬೈಲ್ ಗೌರ್ಮೆಂಟ್ ಮೊಬೈಲ್ ಪೂರ ಹಾಳಾಗಿದೆ ಅಗ್ಗಡಿದೆ ಹೆಂಗೆಲ್ಲ ಬಿಡ್ತು ಮೊಬೈಲ್ ತೋರಿಸ್ತಾ ಇದೆ ಹೆಂಗೆ ಸ್ಟ್ಯಾಂಡ್ ಬರ್ತದೆ ಮೊಬೈಲ್ ಬೆಲೆ ಕೆತ್ತಕ್ಕಾಗ್ದಿರೋ ಸ್ಟ್ಯಾಂಡ್ ಯಾವ ಕಡೆ ಖರ್ಚಿರ್ಬೇಕು ಜಾರ್ತಿಂಟು ಕಡಪುಡ್ಲವೆ ಏನು ಚಾನಲ್ ಚಂದನ ಪೂರ ಎಲ್ಲ ಒಳ್ಳೆ ಪೂರ ಟಿ ವಿನೇ ನಿಂತು ಅರಿಶಿಣ ಮತ್ತು ಚಂದ್ರ
ರಾಜ್ಯ ಪುಣ್ಯಲ ದೈವದ ಅಪ್ಪನೆ ಬೆಳೆತ್ತೊಂದು ಗಜಪುಷ್ಪದ ಮಾಲೆ ಪಾರ್ದು ಮಾಯಾಪನ್ಪ ತೀರ್ಮಾನ ಸಂಸಾರ ಬುಂಟು ಬಡಿಯರು ಮಾಯಾಪನ್ಪ ತೀರ್ಮಾನ ಮಾಯ ಇಲ್ಲಿ ಸಂಸಾರ ಬಂಚನ ಬಡ್ಚಿ ಭಯಮಲ್ಪನ ಬಡ್ಚಿ ಗ್ರಾಮೋಗು ಯಾನುಲ್ಲ ಬಂದು ಎತ್ತಟ್ಟದ ಭಾಷೆ ಕೊರಂದು ಅರ್ಪ ಎಣ್ಣೆ ನೀ ಮದ್ಮಯಾನಿ ಹೊರಲುಬಲಿಗಿಡ ಮಾಯನಿ ಪತಿಮೂರ ಬದ್ಲಾಜಿಗಲ ಮಾಯ ಸ್ವೀಕಾರ ಮಲ್ತಂಡೆ ಮಾಯ ಸ್ವೀಕಾರ ಮಲ್ತಂಡೆ ಮಾಯ ಸ್ವೀಕಾರ ಮಲ್ತಂಡೆ ದೇವರೆಂದರೆ ವಾದ್ಯ ವಾದ್ಯ
ಕುದುರೆಮುಖ ಬಂದ ಮೇಲೆ ಕುದುರೆಮುಖ ಅಂತ ಆಗಿದೆ ಪ್ರಾಜೆಕ್ಟ್ ಬಂದ ಮೇಲೆ ಈ ಊರಿಗೆ ಮಲ್ಲೇಶ್ವರ ಅಂತ ಹೆಸರು. ಇಲ್ಲಿಗೆ ಪ್ರಧಾನ ದೇವರು ಅಂದರೆ ಮಲ್ಲಿಕಾರ್ಜುನೇಶ್ವರ ಅಂತ. ಅಂದರೆ ಈ ಮಲ್ಲಿಕಾರ್ಜುನ ಈಶ್ವರ ಅನ್ನೋದಕ್ಕೆ ಮಲ್ಲೇಶ್ವರ ಅಂತ ಹೆಸರು ಬಂದಿರೋದು. ಹಾಗಾಗಿ ಇದು ನಮಗೆ ರಾಜಿನ ದೈವ ಸೌತ್ಗಾಂಡ್ರಿಂದ ಬಂದಂಥ ದೈವ. ಇದು ಸೌತ್ಗಾಂಡ್ರಿಂದ ಬಂದಾಗ ಮೂಲ ಸ್ಥಾನದಲ್ಲಿ ಬಂದು ನೆಲೆಯಾಗಿ ಹಿಂಡಿ ಮನೆ ಅಂತ 16 ಕೋಲು ಉದ್ದದಲ್ಲಿ ಹಿಂಡಿ ಅಂತ ಭಂಡಾರ ಮನೆ ಇರೋದು. ಇದಕ್ಕೆ ರಾಜದೈವಕ್ಕೆ ಮುಖ್ಯವಾದ ಅಂತ ಹೇಳಿದರೆ ಅವ್ರ ಪೂಜೆ ಆರಾಧಿಸ ಬಂದ ಅಂತಾರೆ ಹಿಂಡಿ ಮಂತ ಅಂದರು. ಇವತ್ತು ಸಂಸದ ಜಾತ್ರೆಗೆ ಭಂಡಾರ ಹೋಗಲಿ, ಇಲ್ಲಿ ಯಾವುದೇ ಒಂದು ಪಾಲಾಗಲಿ, ಹಿಂಡಿ ಮಂತ ಅಂದರೆ ಒಂದು ಪೂಜೆ ಮಾಡೋದು ಅವ್ರ ಮನೇಲೆ. ಭಂಡಾರ, ಈ ನಗ, ದೇವ್ರ ನಾಣ್ಯ ಪ್ರತಿಯೊಂದು ಇರೋಂಥದ್ದು ಅವ್ರ ಮನೇಲೆ. ಅವ್ರ ನೇತೃತ್ವನೇ ಮೈನ್ ಇತ್ತು ಈ ರಾಜನ ದೈವಕ್ಕೆ. ಈಗ ನಾಡ್ದು ಸಂಸದ ಜಾತ್ರೆಗೆ ಭಂಡಾರ ಹೋಗ್ಬೇಕಾದ್ರೆ ಹಿಂಡಿ ಈಗ ಶ್ರೀಫಲಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀತೈತೆ. ಅವ್ರ ಮನೆಯಲ್ಲೇ ಇರೋಂಥದ್ದು, ಅವರೇ ಅದಕ್ಕೆ ಪೂಜೆ ಮಾಡ್ಕೊಂಡು ಬರೋವಂಥದ್ದು. ಇಲ್ಲಿ ಸಂಕ್ರಮಣ 12 ಸಂಕ್ರಮಣ ನಡೀತದೆ. ಪ್ರತಿಯೊಂದು ಮನೆಯವ್ರದ್ದು ಪ್ರತಿ ತಿಂಗಳು 12 ಸಂಕ್ರಮಣ ನಡೀತದೆ. ಅಲ್ಲಿ ನಿತ್ಯ ತ್ರಿಕಾಲ ಪೂಜೆ ಇರುತ್ತೆ. ಇಲ್ಲ, ತಿಂಗಳಿಗೊಂದು ಪೂಜೆ, ತಿಂಗಳಿಗೊಂದು ಪೂಜೆ. ಆಮೇಲೆ ಇಂತಿಂಥ ಮನೆ ಅಂತೇಳಿ ಮನೆ ಪೂರ್ವಿಕರು ಆಯ್ಕೆ ಮಾಡಿದ್ದಾರೆ, ಅದಾಗಿದೆ. ಮತ್ತು ಅಲ್ಲಿ ಪ್ರತಿ ವರ್ಷ ಈಗ ಅಲ್ಲಿ ಏನು ಜೀರ್ಣವನ್ನು ನಮ್ಮ ಅರಮನೆ ಸುದರ್ಶನ್ ಶೆಟ್ಟರ್ ನೇತೃತ್ವದಲ್ಲಿ ಅದು ಬದಲು ಭಾಳ ಹಳೆ ದೇವಸ್ಥಾನ ಆಗಿತ್ತು. ಅದನ್ನೆಲ್ಲ ಇಂಪ್ರೂವ್ ಮಾಡಿದ್ಮೇಲೆ ಫೆಬ್ರವರಿ 7-8ಗೆ ಪ್ರತಿ ವರ್ಷ ನೇಮ ನಡೀತಾ ಇದೆ. ಆ ಸ್ಥಾನ ಇಂಪ್ರೂವ್ ಆದಮೇಲೆ ಎಲ್ಲ ದೇವಸ್ಥಾನಗಳು ಇಂಪ್ರೂವ್ ಆಗ್ತಾಯಿದೆ. ಈಶ್ವರ ದೇವಸ್ಥಾನ ಇರ್ಬೋದು, ಆಮೇಲೆ ಇಲ್ಲಿ ಪದ್ಮಾವತಿ ಅಮ್ಮ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು. ಆಮೇಲೆ ಊರಿಗೂ ಕೂಡ ಹೆಚ್ಚಿನ ಯಶಸ್ಸಿ ಕಾಣ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ಮಳೆ ಬೆಳೆಲಿ ಪ್ರತಿಯೊಂದು ರೀತಿಯಲ್ಲಿ ಯಶಸ್ಸಿ ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಸ್ಥೆಯ ಮೂರ್ನಾಡಿನ ಎಲ್ಲ ಸಮಸ್ತ ಗ್ರಾಮಕ್ಕೆ ಸಹಕಾರ ಇದೆ. ತಾವು ಇಷ್ಟು ಎಂಟ್ರಿ ಮಾಡಿದ್ದಕ್ಕೆ ನಿಮ್ಮ ಟಿ ವಿ ವಾಹಿನಿಯವರಿಗೆಲ್ಲೂ ಧನ್ಯವಾದಗಳು. ಈಗ ಅದ್ದೂರಿಯಾಗಿ ನಡೀತದೆ ಅಂದರೆ ಹೇಗೆ ಪ್ರಿಪೇರ್ ಆಗ್ತೀರಾ? ಹೇಗೆ ಕಾರ್ಯಾಚರಣೆ ಆಗ್ತದೆ? ಈ ಮಲ್ಲೇಶ್ವರದಲ್ಲಿ ನಿಮಗೆ ಯಾವುದೇ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇಲ್ಲಿ ವಾರ್ಷಿಕ ಕಾರ್ತಿಕ್ ಮಾಸ ಇರ್ಬೋದು, ಮತ್ತು ನೇಮಗಳಿರ್ಬೋದು, ಅದಕ್ಕೆ ಪೂರ್ವಭಾವಿಯಾಗಿ ಒಂದು 15 ದಿವಸ, ಒಂದು ತಿಂಗಳು ಮುಂಚೆ ಪ್ರಮುಖ ಮನೆ ತಂದವರಿದ್ದಾರೆ. ಒಂದು ಅರಮನೆ ಶೆಟ್ಟರು, ಸುದರ್ಶನ್ ಶೆಟ್ಟರು, ಕಟ್ನೆಪಾಲು, ಮೆಡ್ಲು ಮನೆ, ಕುಂದಾಡಿ ಮೇಗಲು, ಹೆಂಬಡಿ, ಜಂಬೂರು, ಹೊಸಮೆಕ್ಕಿ, ಇನ್ನು ಉಳಿದ ಪ್ರಮುಖ ಎಲ್ಲ ಗೌರವಾನ್ವಿತ ಮನೆ ತಂದವರೆಲ್ಲರೂ ಸೇರಿ ಪೂರ್ವಭಾವಿಯಾಗಿ ಒಂದು ಸಭೆ ಮಾಡಿ ಯಾವ್ಯಾವ ರೀತಿ ಮಾಡಬೇಕು ಅಂತೇಳಿ. ಮತ್ತು ಇದಕ್ಕೆಲ್ಲ ಭಾರಿ ಒಂದು ಕಾರಣಿಕ ಕಟ್ಟಲೆ ಅನ್ನೋದಿದೆ. ನಾವು ಕಮಿಟಿಲಿ ಕೂಡ ಇದ್ದೀವಿ. ಕಮಿಟಿ ಇದ್ದರೂ ಕಮಿಟಿಯಲ್ಲಿ ಅಧಿಕಾರ ಇರೋದಿಲ್ಲ. ಇಲ್ಲಿ ಏನೇ ಮಾಡಿದರೂ ಕೂಡ ಈ ಧಾರ್ಮಿಕ ವ್ಯವಸ್ಥೆಗಳನ್ನು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಮನೆ ತಂದವ್ರದ್ದೇ ಇರಬೇಕಲ್ಲಿ. ನೀವು ಇಲ್ಲಿ ಲಕ್ಷ್ಯ ಕೊಟ್ಟೋನಿ ನಾನು ದೊಡ್ಡ ಕಮಿಟಿಲಿ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವನನ್ನು ದೈವದೇವರು ಗುರುತಿಸೋದಿಲ್ಲ. ಅವರು ಬಡವರಾದರೂ ಕೂಡ ಆ ಮನೆತನದ ಒಂದು ಪೂರ್ವ ಕಟ್ಟಲೆ ಗೌರವ ಏನು ಬಂದಿದೆಯಲ್ಲ, ಅವ್ರಿಗೆ ಮನ್ನಣೆ ಕೊಡ್ತದೆ ಇಲ್ಲಿದ್ದ ದೈವದೇವರು. ಮತ್ತು ಇಲ್ಲಿ ಸುಮಾರು ನಾನು ಕಂಡಂಗೆ ಇದು ಹೇಳ್ತಾರೆ ನಮ್ಮ ಹಿರಿಯರು ಸಾವಿರಾರು ವರ್ಷದಿಂದ ಅಂತ. ನಮ್ಮ ಹಿರಿಯರ ಕಾಲನ್ನು ಇಲ್ಲಿ ಹಿಂದೆ ದೈವ ಕಟ್ಟುವಂಥವ್ರು ಕೋಟಿ ದೇವು, ಆಮೇಲೆ ಪಕ್ಕೂರು ಅಮ್ಮು, ನಂತರದಿಂದಲ್ಲಿ ಕುನ್ನಿ ರಾಜಪರ್ವ. ನಾವೀಗಾಗಲೇ ಹಿಂದೆ ಪಕ್ಕೂರು ಅಮ್ಮನ ನೋಡಿದ್ದೀವಿ, ನಂತರ ರಾಜಪರ್ವ ಮತ್ತು ಕುನ್ನುವಂಥ ದೊಡ್ಡ ದೈವಗಳು ಕಟ್ಟೋರು ನೋಡಿದ್ದೀವಿ. ಇಲ್ಲಿ ಅವರು ಸುಮಾರು 5-6 ದೈವ ಇಲ್ಲಿ ಕಟ್ತಾರೆ. ಇನ್ನು ಪಾಂಡ್ರುಗಳು ಒಂದು 5-6 ದೈವ ಕಟ್ತಾರೆ. ಹೀಗೆ ಇಲ್ಲಿ ಇವತ್ತು ಸುಮಾರು ರಾತ್ರಿ 2 ಗಂಟೆಯಿಂದ ಶುರುವಾದರೆ ಒಂದು ಪೂರ್ವ ನೇಮ ಆಗಬೇಕು ಅಂತ ಹೇಳಿದ್ರೆ ನಾಳೆ ರಾತ್ರಿ 10 ಗಂಟೆ ತನಕ ಇರ್ತದೆ. ಇದು ವಿಶೇಷ ಏನಂತ ಹೇಳಿದರೆ, ಈಗ ಕಲ್ಕೊಡನ ಪಾತ್ರೆ ಈಗಾಗಲೇ 6 ತಿಂಗಳು 1 ವರ್ಷದಲ್ಲಿ ಕಾಲ ಆದರು ಆರೋಗ್ಯದ ಇದರಿಂದ. ಆಮೇಲೆ ಇವರಿಗೆ ಸುಮಾರು ಈಗ ಬೇರೆ ಬೇರೆ ರೂಪದಲ್ಲಿ ಒಂದು 3-6 ತಿಂಗಳಿಂದ ನಮಗೆ ಇವರಿಗೆ ಪಾತ್ರೆ ಕಾಣಿಸ್ಕೊಂಡ್ರು. ಆದರೆ ಅದನ್ನು ಕೊನೆಗೆ ಈ ಹಿಂದಿನ ನೇಮ ಆದಾಗ ಇಲ್ಲಿದ ಮೂಲ ಶಕ್ತಿ ರಾಜದೈವ ಹೇಳಿದರು, ಅದು ಕಲ್ಕೂಡ ಪಾತ್ರೆ, ಕಲ್ಕೂಡ ಆಕರ್ಷಣೆ ಆಗ್ತಾಯಿದೆ, ಮಾಡೋಣ ಅಂಥೇಳಿ. ಮತ್ತೆಲ್ಲ ಪೂರ್ವಿಕರು ನಮ್ಮ ಎಲ್ಲ ಮನೆ ತಂದವರು ಸೇರಿ ಆ ದೈವದ ಹತ್ರ ನಾವು ಕೇಳಿದಾಗ ಮಾಡ್ಬೋದು ಅಂತ ಆಯಿತು. ಆಮೇಲೆ ಇದೊಂದು ಡೇಟನ್ನು ನಿಗದಿ ಮಾಡಿದ್ದು. ಹೀಗೆ ಇಲ್ಲಿ ಮಲ್ಲೇಶ್ವರ ಅಂತ ಹೇಳಿದರೆ ಕುದುರೆಮುಖ ಬಂದು ಹೋದರೂ ಸಹ ಮಲ್ಲೇಶ್ವರದಲ್ಲಿ ಹಿಂದೆ ಏನು ಪೂರ್ವ ಪದ್ಧತಿ ಇತ್ತು, ನಾವೆಲ್ಲ ಊರು ಬಿಟ್ಟು ಇಲ್ಲಿ ಹರಿದು ಹಂಚಿ ಹೋದರೂ ಕೂಡ ಆ ಪದ್ಧತಿ ಮಾತ್ರ ಎಲ್ಲಿ ಹರಿದು ಹಂಚಿ ಹೋಗಲಿಲ್ಲ, ಅದು ಒಟ್ಟಿಗೆ ಉಂಟು. ಇಲ್ಲಿ ಪ್ರಮುಖವಾಗಿ ಜೈನ ಮನೆ ತಂದವರು, ಒಕ್ಕಲಿಗ ಮನೆ ತಂದವರು, ಗಿರಿಜನ ಮನೆ ತಂದವರು, ಮಡಿಯಾಳರು, ಅದೇ ಅಗಸ್ರು, ಆಚಾರ್ಯರು, ಹೀಗೆ ಪ್ರತಿಯೊಂದು ಜನಾಂಗದವರು ಸೇರಿದರೆ ಮಾತ್ರ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ. ಅವ್ರವ್ರದ್ದೇ ಆದ ಒಂದು ಪಾತ್ರಗಳಿದ್ದಾವೆ ಈ ಕಾರ್ಯಕ್ರಮ ಆಗಬೇಕಾದ್ರೆ. ಅವ್ರವ್ರದ್ದಾದ ಪಾತ್ರಗಳು ಅವರವರೇ ಆಗಬೇಕು ಆ ಕೆಲಸಕ್ಕೆ. ಪಂಚದಿವಿಟಿಗೆ ಹಿಡಿಯೋರು ಇಂಥವ್ರು, ಆಯುಧ ವಿಗ್ರಹಗಳನ್ನು ಹಿಡಿಯೋರು ಇಂಥವ್ರು, ಪಲ್ಲಕ್ಕಿ ಹಿಡಿಯೋರು ಇಂಥವ್ರು,
ಅದಕ್ಕೆಲ್ಲ ಇಂತಿಂಥ ಮನೆತನ ಇವರೇ ಮಾಡಬೇಕು ಅಂತೇಳಿ ಹಿಂದೆನೇ ಮಾಡಿರ್ತಾರೆ. ಇವತ್ತು ನಾನು ಹಣ ಕೊಡ್ತೀನಂದ್ರೂ ಕೂಡ ನನಗೆ ಆ ಜಾಗ ಸಿಗೋದಿಲ್ಲ. ಈಗ ಭಕ್ತಿಯಿಂದ ನಾನೇನಾದ್ರು ಮಾಡ್ತೀನಂದ್ರೂ ಆ ಅವಕಾಶ ಸಿಗೋದಿಲ್ಲ. ಅದು ಅವ್ರದ್ದೊಂದು ಯೋಗ. ಆದರೆ ಅವರು ಕೂಡ ಅವರಿಗೂ ನಾವು ಅದನ್ನು ಕೆಲವರಿಗೆ ಹೇಳ್ತೀವಿ, ಅನುಭವ ಇಲ್ಲದಿದ್ದವರಿಗೆ, ಇದು ನಿಮ್ಮ ಪೂರ್ವಿಕರ ಕಾಲದಿಂದ ಬಂದಂಥ ಒಂದು ಯೋಗ, ಮನೆತನದ ಯೋಗ. ಇದು ನಿಮ್ಮ ಬಿಟ್ಟು ಬೇರೆ ಅಂತ ನಿಮಗೆ ತಿಳಿಬಾರ್ದು. ಇದು ಒಂದು ಸೇವೆ, ಒಂದು ಯೋಗ ನಿಮಗೆ. ಅದು ಎಲ್ರಿಗೂ ಸಿಗೋದಿಲ್ಲ. ಈ ರಾಜ ಬೀದಿಲಿ ಇಲ್ಲಿಂದ ಸಂಸೆ ತನಕ ಹೋಗಬೇಕಾದ್ರೆ ರಾಜ ಭಂಡಾರ ಜೊತೆಗೆ ಅಂಥವುದೆಲ್ಲ ಆಯುಧ ವಿಗ್ರಹಗಳನ್ನ ಹಿಡ್ಕೊಂಡು ಹೋಗೋದೊಂದು ಇದೆಯಲ್ಲ, ಅದು ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಅದು ಅವರಿಗೆ ಮಾತ್ರ ಸಿಕ್ಕಿದೆ. ಹಾಗಾಗಿ ಮಲ್ಲೇಶ್ವರದಲ್ಲಿ ನಾನು ಕಂಡಂಗೆ ನಾವೊಂದು ಈಗ ಒಂದು 50-58 ವರ್ಷ ನನಗೆ, ನಾವೊಂದು 40 ವರ್ಷ ಬಾರಿ ಚಿಕ್ಕಲಿಂದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಹಿರಿಯರ ಜೊತೆ ಒಡಗೂಡಿ ಸಣ್ಣ ಪುಟ್ಟ ಸೇವೆ ಮಾಡೋದು ಮತ್ತು ಇದ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀವಿ. ನನಗೆ ಕಂಡಂಗೆ ಭಾರಿ ಅವರು ಹೇಳಿದಾಗೇ ನಡೀತದೆ ಇಲ್ಲಿ ದಯ್ಯಾದೇವರುಗಳು, ಕಟ್ಟಲೆ ಹಾಗೆ ಉಂಟು. ಆದ್ದರಿಂದ ಭಕ್ತಾದಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.